ಧರ್ಮಪುರ ಎಂಬ ಹಸಿರು ತುಂಬಿದ ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರಾಮು ಎಂಬ 25 ವರ್ಷದ ಯುವಕನಿದ್ದನು. ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡಿದ್ದರಿಂದ ತನಗೆ ಸಿಕ್ಕ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ತರಕಾರಿ ಬೆಳೆಸುತ್ತಾ ಹಸುಗಳನ್ನು ಸಾಕುತ್ತಾ ಒಂಟಿಯಾಗಿ ಬದುಕುತ್ತಿದ್ದನು. ರಾಮು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವನಷ್ಟೇ ಅಲ್ಲ, ಪರಮ ಮುಗ್ಧನಾಗಿದ್ದನು. ಅವನ ಬದುಕಿನಲ್ಲಿ ಸುಳ್ಳು, ಮೋಸ, ಸ್ವಾರ್ಥ ಎಂಬ ಪದಗಳಿಗೆ ಜಾಗವೇ ಇರಲಿಲ್ಲ. ಯಾರಾದರೂ ಬಂದು ಕಷ್ಟ ಎಂದರೆ ತನ್ನಲ್ಲಿದ್ದ ಕೊನೆಯ ರೂಪಾಯಿಯನ್ನು ಕೊಟ್ಟು ಬಿಡುತ್ತಿದ್ದನು. ಆದರೆ ಧರ್ಮಪುರದ ಜನರೆಲ್ಲರೂ ಧರ್ಮವಂತರಾಗಿರಲಿಲ್ಲ. ರಾಮುವಿನ ಈ ಮುಗ್ಧತೆಯೇ ಊರಿನವರಿಗೆ ದೊಡ್ಡ ತಮಾಷೆ ಮತ್ತು ಲಾಭದ ಮೂಲವಾಗಿತ್ತು. ರಾಮು ಪ್ರತಿದಿನ ಬೆಳಗ್ಗೆ ತಾನು ಕಷ್ಟಪಟ್ಟು ಬೆಳೆದ ತಾಜಾ ತರಕಾರಿಗಳನ್ನು ಮೂಟೆಗೆ ತುಂಬಿಸಿ ಮಾರುಕಟ್ಟೆಗೆ ತರುತ್ತಿದ್ದನು. ಶೆಟ್ಟರ ಅಂಗಡಿಯ ಮೋಸ. ಮಾರುಕಟ್ಟೆಯ ದೊಡ್ಡ ವ್ಯಾಪಾರಿ ರಂಗಶೆಟ್ಟಿ ರಾಮುವಿನ ತರಕಾರಿಯನ್ನು ನೋಡಿ, ರಾಮು, ಈ ಬಾರಿ ನಿನ್ನ ತರಕಾರಿಗಳು ಚೆನ್ನಾಗಿಲ್ಲಪ್ಪ. ಮಾರುಕಟ್ಟೆಯಲ್ಲಿ ಬೆಲೆಯೂ ಇಲ್ಲ. ಆದರೂ ನೀನು ನಮ್ಮವನೆಂದು ಕೇವಲ 500 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿ 2000 ಬೆಲೆ ಬಾಳುವ ತರಕಾರಿಯನ್ನು 500 ರೂಪಾಯಿಗೆ ಕಸಿದುಕೊಳ್ಳುತ್ತಿದ್ದನು. ರಾಮು, ಸರಿ ಶೆಟ್ರೆ, ನೀವು ಕೊಟ್ಟಿದ್ದೇ ಪ್ರಸಾದ ಎಂದು ನಕ್ಕು ಕೈಮುಗಿದು ಬರುತ್ತಿದ್ದನು. ಸುಳ್ಳು ಸ್ನೇಹಿತರ ಕಾಟ. ರಾಮುವಿಗೆ ಸೋಮು ಮತ್ತು ಭೀಮ ಎಂಬ 2 ಸ್ನೇಹಿತರಿದ್ದರು. ಅವರು ದಿನಾಲೂ ಸಂಜೆ ರಾಮುವಿನ ಮನೆಗೆ ಬಂದರು. ಅಯ್ಯೋ ರಾಮು, ಮನೆಯಲ್ಲಿ ಅಕ್ಕಿ ಇಲ್ಲ, ಅಮ್ಮನಿಗೆ ಹುಷಾರಿಲ್ಲ, 1000 ರೂಪಾಯಿ ಸಾಲ ಕೊಡು, ಮುಂದಿನ ವಾರ ಕೊಡುತ್ತೇವೆ ಎಂದು ಹಣ ಕೇಳುತ್ತಿದ್ದರು. ಕೊಟ್ಟ ಹಣ ಇಂದಿಗೂ ವಾಪಸ್ಸು ಬರುತ್ತಿರಲಿಲ್ಲ. ಕೇಳಿದರೆ ಮುಂದಿನ ವಾರ ಎನ್ನುತ್ತಿದ್ದರು. ರಾಮು ಅದನ್ನು ಮರೆತೇ ಬಿಡುತ್ತಿದ್ದನು. ಊರಿನ ಗೌಡರ ಕುತಂತ್ರ. ಊರಿನ ಮುಖಂಡ ಶಿವಪ್ಪ ಗೌಡ ತನಗೆ ಸೇರಿದ ಬಂಜರು ಭೂಮಿಯನ್ನು ಉಳಲು ರಾಮುವನ್ನು ಕರೆಸಿದನು. ರಾಮು ಹಗಲಿರಲು ಎನ್ನದೆ ಬೆವರು ಹರಿಸಿ ಕೆಲಸ ಮುಗಿಸಿದಾಗ ಗೌಡರು, ಈ ಬಾರಿ ಬೆಲೆ ನಷ್ಟವಾಗಿದೆ ರಾಮು, ನಿನಗೆ ಕೊಡಲು ಹಣವಿಲ್ಲ, ಮುಂದಿನ ವರ್ಷ ನೋಡೋಣ ಎಂದು ಹೆಗಲಿಗೆ ಕೈ ಹಾಕಿ ಕಳುಹಿಸುತ್ತಾ ಇದ್ದನು. ರಾಮು, ಅಯ್ಯೋ ಗೌಡರೇ, ನಿಮ್ಮದೇ ನಷ್ಟವಾಗಿರುವಾಗ ನನಗ್ಯಾಕೆ ಹಣ ಎಂದು ಖಾಲಿ ಕೈಯಲ್ಲಿ ಮನೆಗೆ ಮರಳುತ್ತಿದ್ದನು. ಹೀಗೆ ಇಡೀ ಊರು ರಾಮುವಿನ ಆಡಿಕೊಳ್ಳುತ್ತಾ ಅವನ ಶ್ರಮವನ್ನು ಲೂಟಿ ಮಾಡುತ್ತಿದ್ದರು. ರಾಮು ದಿನವಿಡೀ ದುಡಿದರೂ ಅವನ ಮನೆಯಲ್ಲಿ ಸರಿಯಾದ ಊಟವಿರಲಿಲ್ಲ. ಹರಿದ ಬಟ್ಟೆಗಳೇ ಗತಿಯಾಗಿದ್ದವು. ರಾಮುವಿನ ಈ ಪರಿಸ್ಥಿತಿಯನ್ನು ನೋಡಿ ದೂರದ ಜ್ಞಾನಪುರದಲ್ಲಿದ್ದ ಅವನ ಸೋದರ ಮಾವನಿಗೆ ತುಂಬಾ ಬೇಸರವಾಯಿತು. ರಾಮುವಿಗೆ ಒಬ್ಬಳು ಜಾಣ ಹೆಂಡತಿ ಬಂದರೆ ಮಾತ್ರ ಅವನ ಬದುಕು ಸರಿಯಾಗಲು ಸಾಧ್ಯ ಎಂದು ಯೋಚಿಸಿ ತನ್ನ ಮಗಳಾದ ರಾಧಳೊಂದಿಗೆ ಅವನ ಮದುವೆಯನ್ನು ಮಾಡಿಸಿದನು. ರಾಧ ಕೇವಲ ಸುಂದರಿಯಷ್ಟೇ ಅಲ್ಲ, ಅಪ್ರತಿಮ ಬುದ್ಧಿವಂತೆ ಮತ್ತು ವಿದ್ಯಾವಂತೆ. ಮದುವೆಯಾಗಿ ಧರ್ಮಪುರಕ್ಕೆ ಬಂದ ಮೊದಲ ವಾರದಲ್ಲೇ ಅವಳಿಗೆ ತನ್ನ ಗಂಡನ ಮುಗ್ಧತೆ ಮತ್ತು ಇಡೀ ಊರು ಅವನಿಗೆ ಮಾಡುತ್ತಿದ್ದ ದ್ರೋಹ ಸಂಪೂರ್ಣವಾಗಿ ಅರ್ಥವಾಯಿತು. ಒಂದು ದಿನ ರಾಮು ಮಾರುಕಟ್ಟೆಯಿಂದ ಬರಿ ಕೈಯಲ್ಲಿ ಬಂದು ಹರಿದ ಹಳೆಯ ಅಂಗಿಯನ್ನೇ ಧರಿಸಿ ಕುಳಿತಿದ್ದನ್ನು ನೋಡಿದ ರಾಧಳ ಕಣ್ಣಲ್ಲಿ ನೀರು ಬಂತು. ಅವಳು ರಾಮುವಿನ ಬಳಿ ಬಂದು ಕುಳಿತು ಮೃದುವಾದ ಧ್ವನಿಯಲ್ಲಿ ಕೇಳಿದಳು, ರೀ, ಇವತ್ತು ಮಾರುಕಟ್ಟೆಯಲ್ಲಿ 3 ಮೂಟೆ ತರಕಾರಿ ಮಾರಿದ್ರಲ್ಲ, ಬಂದ ಹಣ ಇಲ್ಲಿ, ಹೊಸ ಅಂಗಿ ತರಲಿಲ್ವಾ? ರಾಮು ನಗುತ್ತಾ ಅಂದನು, ಇಲ್ಲ ರಾಧಾ, ಶೆಟ್ರು ಮಾರುಕಟ್ಟೆಯಲ್ಲಿ ಬೆಲೆ ತೀರಾ ಕಡಿಮೆಯಾಗಿದೆ ಅಂದರು. ಕೊಟ್ಟ 500 ರೂಪಾಯಿಯಲ್ಲಿ ಸೋಮು ಸಿಕ್ಕಿದ. ಅವನಿಗೆ ಅರ್ಜೆಂಟಾಗಿ ಬೇಕಿತ್ತಂತೆ, ಅದಕ್ಕೆ ಅವನಿಗೆ ಕೊಟ್ಟು ಬಂದೆ. ರಾಧಾ ನಿಟ್ಟುಸಿರು ಬಿಟ್ಟು. ಅವಳಿಗೆ ಗಂಡನ ಮೇಲೆ ಕೋಪ ಬರಲಿಲ್ಲ, ಬದಲಿಗೆ ಅವನನ್ನು ಏಮಾರಿಸುವವರ ಮೇಲೆ ಸಿಟ್ಟು ಬಂತು. ಅವಳು ಅಂದುಕೊಂಡಳು, ನನ್ನ ಪತಿ ದೇವರಿಗಿಂತ ಒಳ್ಳೆಯವರು, ಆದರೆ ಈ ಕಪಟ ಜಗತ್ತಿನಲ್ಲಿ ಬದುಕಬೇಕಾದರೆ ಕೇವಲ ಒಳ್ಳೆತನ ಸಾಕಾಗಲ್ಲ, ಸ್ವಲ್ಪ ಬುದ್ಧಿಯೂ ಬೇಕು, ನಾನೇ ಇವರಿಗೆ ಕಣ್ಣಾಗಬೇಕು. ರಾಧಾ ಒಮ್ಮೆಲೆ ಊರಿನವರ ಮೇಲೆ ಜಗಳಕ್ಕೆ ಹೋಗಲಿಲ್ಲ. ಅದರಿಂದ ರಾಮುವಿಗೆ ಬೇಸರವಾಗಬಹುದು ಎಂದು ತಿಳಿದ ಅವಳು ರಾಮುವಿಗೆ ಒಂದೊಂದು ವಿಷಯವನ್ನು ಪ್ರಾಯೋಗಿಕವಾಗಿ ಮನವರಿಕೆ ಮಾಡಿಸಲು ನಿರ್ಧರಿಸಿದಳು. ಮರುದಿನ ರಾಮು ಮತ್ತೆ ತರಕಾರಿ ಮೂಟೆ ಕಟ್ಟುವಾಗ ರಾಧಾ ಅಂದಳು, ಇವತ್ತು ನಾನು ನಿಮ್ಮ ಜೊತೆ ಮಾರುಕಟ್ಟೆಗೆ ಬರುತ್ತೇನೆ ರಾಮು. ಅದಕ್ಕೆ ರಾಮು ಸರಿ ಅಂದನು. ಅವರು ಶೆಟ್ಟರ ಅಂಗಡಿಗೆ ಹೋದಾಗ ಎಂದಿನಂತೆ ಶೆಟ್ರು, ಅಯ್ಯೋ ರಾಮು, ಇವತ್ತು ಬೆಲೆಯೇ ಇಲ್ಲಪ್ಪ, ಕೇವಲ 300 ರೂಪಾಯಿ ಅಷ್ಟೇ ಕೊಡಬಲ್ಲೆ ಎಂದರು. ತಕ್ಷಣ ರಾಧಾ ಮಧ್ಯ ಪ್ರವೇಶಿಸಿ, ಹೌದಾ ಶೆಟ್ರಿ, ಹಾಗಾದ್ರೆ ಪಕ್ಕದ ಅಂಗಡಿಯವರನ್ನು ಕೇಳಿ ಬರೋಣ, ಅವರು ಕೆಜಿಗೆ 30 ರೂಪಾಯಿ ಕೊಡ್ತಿದ್ದಾರೆ, ನಮ್ಮ ಮೂಟೆಯಲ್ಲಿ 100 ಕೆಜಿ ಇದೆ, ಅಂದರೆ 3000 ಆಗುತ್ತದೆ, ನೀವು 300 ಎನ್ನುತ್ತೀರಲ್ಲ ಎಂದಳು. ರಂಗಶೆಟ್ಟಿ ಅವರ ಮುಖ ಕಪ್ಪಾಯಿತು. ಅಲ್ಲಿ ಬೇರೆ ಗ್ರಾಹಕರು ಇದ್ದುದರಿಂದ
ರಂಗಶೆಟ್ಟಿ ಅನಿವಾರ್ಯವಾಗಿ 3,000 ರೂಪಾಯಿ ಎನಿಸಿಕೊಡಬೇಕಾಯಿತು. ಮನೆಗೆ ಬರುವಾಗ ರಾಧಾ ರಾಮನಿಗೆ ಹೇಳಿದಳು, ನೋಡಿದ್ರಾ, ರಂಗಶೆಟ್ಟಿ ಮಾರುಕಟ್ಟೆಯ ಹೆಸರಿನಲ್ಲಿ ನಿಮಗೆ ದಿನಾಲೂ ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದರು. ಯಾರನ್ನಾದರೂ ನಂಬುವ ಮುನ್ನ ಸತ್ಯ ಏನೆಂದು ಸ್ವಂತ ಪರಿಶೀಲಿಸಬೇಕು. ರಾಮು ಆಶ್ಚರ್ಯದಿಂದ ತಲೆ ಆಡಿಸಿದನು. ಒಂದು ಸಂಜೆ ಸೋಮು ಹಣ ಕೇಳಲು ಮನೆಗೆ ಬಂದಾಗ ರಾಧಾ ಮುಂಚಿತವಾಗಿಯೇ ರಾಮನಿಗೆ ಒಂದು ತಂತ್ರ ಹೇಳಿಕೊಟ್ಟಿದ್ದಳು. ಸೋಮು ಎಂದಿನಂತೆ, ರಾಮು, ಅರ್ಜೆಂಟಾಗಿ 5,000 ರೂಪಾಯಿ ಬೇಕು ಎಂದಾಗ ರಾಮು ರಾಧಾ ಹೇಳಿಕೊಟ್ಟಂತೆ ಅಂದನು. ಖಂಡಿತ ಕೊಡುತ್ತೇನೆ ಸೋಮು, ಆದರೆ ಕಳೆದ ತಿಂಗಳು ನೀನು ತಗೊಂಡ 10,000 ವಾಪಸ್ಸು ಕೊಟ್ಟರೆ ಈಗ ನನ್ನ ಬಳಿ ಇರುವ 5,000 ಸೇರಿಸಿ 15,000 ಕೊಡುತ್ತೇನೆ. ನನಗೂ ಸ್ವಲ್ಪ ಕೆಲಸವಿದೆ. ಸೋಮು ಶಾಕ್ ಆದನು. ಹಳೆಯ ಹಣವನ್ನು ಕೊಡಲು ಅವನ ಬಳಿ ಮನಸ್ಸಿರಲಿಲ್ಲ. ಅವನು ಆಮೇಲೆ ಬರುತ್ತೇನೆ ಎಂದು ಜಾರಿಕೊಂಡನು. ರಾಧಾ ರಾಮನಿಗೆ ಹೇಳಿದಳು, ನೋಡಿ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು ಧರ್ಮ, ಆದರೆ ನಮ್ಮನ್ನೇ ಮೋಸ ಮಾಡುವವರಿಗೆ ಹಣ ಕೊಡುವುದು ಮೂರ್ಖತನ. ಮುಂದಿನ ತಿಂಗಳು ಶಿವಪ್ಪ ಗೌಡರು ರಾಮುವಿನನ್ನು ಕರೆಯಲು ಕಳುಹಿಸಿದಾಗ ರಾಧಾ ತಾನೇ ಗೌಡರ ಮನೆಗೆ ಹೋದಳು. ಊರಿನ ಪ್ರಮುಖರ ಎದುರಲ್ಲೇ, ಗೌಡ್ರೆ, ನನ್ನ ಗಂಡ ನಿಮ್ಮ ಜಮೀನಲ್ಲಿ ಕೆಲಸ ಮಾಡುತ್ತಾರೆ. ಆದರೆ ಕೆಲಸ ಮುಗಿಸುವ ಮುನ್ನವೇ ನೀವು ಮುಂಗಡವಾಗಿ 5,000 ರೂಪಾಯಿ ಕೊಡಬೇಕು ಮತ್ತು ಕೆಲಸ ಮುಗಿಸಿದ ತಕ್ಷಣ ಬಾಕಿ ಹಣ ಚುಕ್ತ ಮಾಡಬೇಕು. ಇದಕ್ಕೆ ಒಪ್ಪುವುದಾದರೆ ಮಾತ್ರ ಅವರು ನಾಳೆಯಿಂದ ಕೆಲಸಕ್ಕೆ ಬರುತ್ತಾರೆ ಎಂದು ಕಡಾಕಡಿಯಾಗಿ ಹೇಳಿದಳು. ಗೌಡರಿಗೆ ಊರಿನವರ ಮುಂದೆ ಮರ್ಯಾದೆ ಹೋಗುತ್ತದೆ ಎಂದು ಹೆದರಿಕೆಯಿಂದ ಒಪ್ಪಲೇಬೇಕಾಯಿತು. ಹೀಗೆ ದಿನ ಕಳೆದಂತೆ ರಾಧಾಳ ನಿರಂತರ ಮಾರ್ಗದರ್ಶನ ಮತ್ತು ಪ್ರೀತಿಯ ಮಾತುಗಳಿಂದ ರಾಮುವಿಗೆ ಪ್ರಪಂಚದ ಅಸಲಿ ಮುಖ ಏನೆಂದು ಅರ್ಥವಾಯಿತು. ಯಾರಿಗೆ ಎಷ್ಟು ಗೌರವ ಕೊಡಬೇಕು, ವ್ಯವಹಾರದಲ್ಲಿ ಹೇಗೆ ಕಠಿಣವಾಗಿರಬೇಕು ಎಂಬುದನ್ನು ಅವನು ಕಲಿತನು. ಅವನ ಮುಗ್ಧತೆ ಸಂಪೂರ್ಣವಾಗಿ ನಾಶವಾಗಲಿಲ್ಲ. ಬದಲಿಗೆ ಆ ಮುಗ್ಧತೆಗೆ ಈಗ ಬುದ್ಧಿವಂತಿಕೆಯ ಕವಚ ಸಿಕ್ಕಿತು. ರಾಮು ಮತ್ತು ರಾಧಾ ಕಷ್ಟಪಟ್ಟು ದುಡಿದು ಸರಿಯಾದ ಲಾಭ ಗಳಿಸಿ ತಮ್ಮ ಜಮೀನನ್ನು ವಿಸ್ತರಿಸಿದರು. ಊರಿನವರು ರಾಮನು ಏಮಾರಿ ರಾಮು ಎಂದು ಕರೆಯುವುದನ್ನು ನಿಲ್ಲಿಸಿ ರಾಮಣ್ಣ ಎಂದು ಗೌರವದಿಂದ ಕರೆಯಲು ಆರಂಭಿಸಿದರು. ತನ್ನ ಗಂಡನಿಗೆ ನ್ಯಾಯ ಕೊಡಿಸಿದ ತೃಪ್ತಿ ರಾಧಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು.